ಎಷ್ಟೇ ಉದುರಿರುವಂಥ ಕೂದಲಾಗಿದ್ದರೂ ಕೂಡ ವಾರದಲ್ಲಿ ಬೆಳೆಯುತ್ತೆ. ಸಿಂಪಲ್ ಈ ಒಂದು ರೆಮಿಡಿಯನ್ನು ಮಾಡೋದ್ರಿಂದ ಬೊಕ್ಕ ತಲೆಯಾಗಿದ್ದರೂ ಕೂಡ ಅಲ್ಲೂ ಕೂಡ ನಿಮ್ಮ ಕೂದಲಿನ ಬೆಳವಣಿಗೆ ದಟ್ಟವಾಗಿ ಆಗುತ್ತೆ. ತುಂಬ ಚೆನ್ನಾಗಿ ಕೂದಲು ಉದ್ದವಾಗಿ ದಟ್ಟವಾಗಿ ಮತ್ತು ಕಪ್ಪಾಗಿ ಸೊಂಪಾಗಿ ಬೆಳೀತಾ ಹೋಗುತ್ತೆ. 100% ಆಗಿ ಇದು ವರ್ಕ್ ಆಗೋವಂಥ ಒಂದು ರೆಮಿಡಿ. ಮಾಡಿ ನೋಡಿ, ವಾರದಲ್ಲಿ ನಿಮ್ಮ ಕೂದಲಿನ ಬೆಳವಣಿಗೆ ತುಂಬಾ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ. ನಿಮ್ಮ ಕೂದಲು ನೆತ್ತಿಯಿಂದ ಹಿಡಿದು ಕಾಲಿನವರೆಗೂ ಬೆಳೀಲಿಕ್ಕೆ ಈ ಒಂದು ರೆಮಿಡಿ ಸೂಪರಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಉದುರಿರುವಂಥ ಜಾಗದಲ್ಲಿ ಹೊಸ ಕೂದಲು ಬೆಳೀತಾ ಹೋಗುತ್ತೆ. ಡ್ಯಾಂಡ್ರಫ್ ಅನ್ನೋಂಥದ್ದು ಕಡಿಮೆ ಆಗುತ್ತೆ. ಹೇರ್ ಡ್ಯಾಮೇಜ್ ಕಡಿಮೆ ಆಗಿ ಕೂದಲು ಉದ್ದವಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವತ್ತಿನ ಸಿಂಪಲ್ ರೆಮಿಡಿ. ನೋಡಿ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈ ಒಂದು ಹೇರ್ ಗ್ರೋತ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಏಲಕ್ಕಿ. ಇದು ನಮ್ಮ ಅಡುಗೆ ಮನೆಯಲ್ಲೇ ಸಿಗುತ್ತೆ. ಒಳ್ಳೆ ಮಸಾಲೆ ಪದಾರ್ಥವಾಗಿ ಇದನ್ನು ಬಳಸ್ತಾ ಇರ್ತೀವಿ. ಆದರೆ ಇದನ್ನು ನಾವು ನಮ್ಮ ಹೇರ್ ಗ್ರೋತಿಗೆ ಅಂತೇಳಿ ಬಳಸಿದಾಗ ಖಂಡಿತವಾಗ್ಲೂ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಗ್ರೋತ್ ಹೆಚ್ಚಾಗುತ್ತೆ. ಜೊತೆಗೆ ಉದುರುವಂಥದ್ದು ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಏಲಕ್ಕಿಯನ್ನು ಬಳಸೋದ್ರಿಂದ ಕೂದಲು ಕಪ್ಪಾಗಿ ಸೊಂಪಾಗಿ ಬೆಳೀತಾ ಹೋಗುತ್ತೆ. ತುಂಬ ಲಾಂಗ್ ಹೇರ್ ಬೇಕು ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನು ಮಾಡಿ ಒಳ್ಳೆಯ ರಿಸಲ್ಟು ಖಂಡಿತವಾಗ್ಲೂ ಸಿಗುತ್ತೆ. ನಂತರ ಇದರ ಜೊತೆಗೆ ನಾನಿಲ್ಲಿ ಲವಂಗ ಕೂಡ ತೊಗೊಳ್ತಾ ಇದ್ದೀನಿ. ಇನ್ನು ಲವಂಗ ಕೂಡ ಅಷ್ಟೇ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿದ್ದರೆ ಅದರಿಂದನೂ ಕೂಡ ನಮಗೆ ಹೇರ್ ಫಾಲ್ ಅನ್ನುವಂಥದ್ದಾಗುತ್ತೆ. ಜೊತೆಗೆ ಹೇರ್ ಗ್ರೋತ್ ತುಂಬ ಕಡಿಮೆ ಇರುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಅಲ್ಲಿ ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಕೂದಲು ಬುಡದಿಂದನೇ ಸ್ಟ್ರಾಂಗ್ ಆಗುತ್ತೆ. ಉದುರುವಂಥದ್ದು ಕೂಡ ತುಂಬಾ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಹೀಗಾಗಿ ನಮ್ಮ ಕೂದಲಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಗ್ರೋತ್ ಅನ್ನುವಂಥದ್ದು ತುಂಬಾ ಉದ್ದವಾಗಿ ನಮ್ಮ ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಾನು ತೊಗೊಂಡಿರುವಂಥ ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಅದನ್ನು ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಏನಿತ್ತು ಅದನ್ನು ಓಪನ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುಟ್ಕೊಳ್ಬೇಕು. ಅಂದರೆ ನಾವು ಇಡಿಯಾಗಿ ಹಾಕೋದ್ರ ಬದಲಾಗಿ ಈ ರೀತಿ ಕುಟ್ಟಿ ಹಾಕೋದ್ರಿಂದ ನಮ್ಮ ಆಯಿಲ್ ಅನ್ನುವಂಥದ್ದು ತುಂಬ ಪವರ್ಫುಲ್ಲಾಗಿ ರೆಡಿ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ತುಂಬ ನೈಸಾಗಿ ಏನು ಬೇಡ, ತರಿಯಾಗಿ ಇದನ್ನು ಕುಟ್ಕೊಂಡ್ರೆ ಸಾಕಾಗತ್ತೆ. ಇನ್ನು ನೀವು ಅಂದ್ಕೊಳ್ಬೋದು, ಇದೆರಡು ಸಾಂಬಾರು ಪದಾರ್ಥ ಇದನ್ನು ಬಳಸೋದ್ರಿಂದ ಹೇಗೆ ಹೇರ್ ಗ್ರೋತ್ ಆಗುತ್ತೆ ಅಂತೇಳಿ. ಖಂಡಿತ ಬಳಸಿ ನೋಡಿ, ಒಳ್ಳೆಯ ರಿಸಲ್ಟು ನಿಮ್ಮ ಕಣ್ಮುಂದೆನೇ ಇರುತ್ತೆ. ನೋಡಿ, ಇದು ಕುಟ್ಟಿದ್ದಾಗಿದೆ. ಈಗ ಈ ರೀತಿಯಾಗಿ ತರಿಯಾಗಿ ಕುಟ್ಕೊಳ್ಬೇಕು. ಕುಟ್ಟಿರೋವಂಥ ಮಿಶ್ರಣವನ್ನು ನಾನು ಒಂದು ಬಾಣಲೆಗೆ ಹಾಕಿಟ್ಕೊಂಡಿದ್ದೀನಿ. ಇದರಲ್ಲಿ ನೀವು ರೆಗ್ಯುಲರಾಗಿ ಬಳಸುವಂಥ ಯಾವುದೇ ಆಯಿಲನ್ನು ಬಳಸ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನಾವು ಬಾದಾಮ್ ಆಯಿಲ್ ಬಳಸ್ತೀವಿ, ಎಳ್ಳೆಣ್ಣೆ ಬಳಸ್ತೀವಿ, ಸಾಸಿವೆ ಎಣ್ಣೆ ಬಳಸ್ತೀವಿ ಅಂದರೆ ಅದನ್ನು ಆರಾಮಾಗಿ ಬಳಸ್ಕೊಳ್ಬೋದು. ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ಹೇರ್ ಗ್ರೋತನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಒಳ್ಳೆ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಇದರಿಂದ ಹೇರ್ ಡ್ಯಾಮೇಜ್ ಕಡಿಮೆ ಆಗೋದ್ರ ಜೊತೆಗೆ ಕೂದಲಲ್ಲಿ ಒಂದೊಳ್ಳೆ ಶೈನಿಂಗು, ಹೊಳಪು ಅನ್ನೋಂಥದ್ದು ಹೆಚ್ಚಾಗುತ್ತೆ. ಜೊತೆಗೆ ತುಂಬ ಬೇಗನೆ ಆಗುವಂಥ ವೈಟ್ ಹೇರ್ಸನ್ನು ಕೂಡ ಈ ಒಂದು ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ತಾ ಬರೋದ್ರಿಂದ ತಡೆಗಟ್ಟುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇದನ್ನು ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕಾಯಬೇಕು. ಈ ರೀತಿ ನಮಗೆ ಅದು ಚೆನ್ನಾಗಿ ನೊರೆ ರೀತಿ ಆಗಿಬಿಟ್ಟು ಚೆನ್ನಾಗಿ ಕುದಿ ಬರಲಿಕ್ಕೆ ಶುರುವಾಗುತ್ತಲ್ಲ, ಈ ಸಮಯದಲ್ಲಿ ಒಂದಷ್ಟು ಅಂದರೆ ಒಂದು 2 ಹೆಸರಾಗುವಷ್ಟು ನಾನು ಕರಿಬೇವಿನ ಎಲೆಗಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಎಲೆಗಳ ಎಲ್ರಿಗೂ ಗೊತ್ತಿದೆ. ಇದು ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಕೂದಲು ತುಂಬ ಕಪ್ಪಾಗಿ ಬೆಳೀಲಿಕ್ಕೆ, ಬುಡದಿಂದನೇ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಲ್ಲಿ ಒಂದಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಎಲೆಗಳನ್ನು ಹಾಕಿಬಿಟ್ಟು ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆನಂತರ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಶೋಧಿಸ್ಕೊಳ್ಬೇಕು. ನೋಡಿ, ಇದಾಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು 2 ಗಂಟೆನಾದರೂ ಇದನ್ನ ಹಾಗೇ ಬಿಡಬೇಕು. ಆ ನಂತರ ಇದು ತಣ್ಣಗಾದಮೇಲೆ ಇದನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಿರೋಂಥ ಆಯಿಲ್ ಏನಿರುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ನೀವು 2 ತಿಂಗಳು 3 ತಿಂಗಳಿಗೆ ಆಗೋಷ್ಟು ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಏನೂ ಆಗೋದಿಲ್ಲ. ರೆಗ್ಯುಲರಾಗಿ ಒಂದು ಎಣ್ಣೆಯನ್ನು ನೀವು ಹಚ್ಚುತ್ತಾ ಬರೋದ್ರಿಂದ 100% ಆಗಿ ನಿಮ್ಮ ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗುತ್ತೆ. ಎಲ್ಲಿ ಕೂದಲು ಉದುರಿರುತ್ತೋ ಆ ಒಂದು ಜಾಗದಲ್ಲೂ ಕೂಡ ಹೊಸ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ಆಗುತ್ತೆ. ಇನ್ನು ಯಾರಿಗೆ ಬೊಕ್ಕ ತಲೆ ಆಗಿರುತ್ತೆ ಅಂದರೆ ಮುಂದುಗಡೆ ಆಗಿರುತ್ತೆ, ನೆತ್ತಿ ಮೇಲ್ಗಡೆ ಆಗಿರುತ್ತೆ, ತುಂಬ ಹೇರ್ ಫಾಲ್ ಆಗಿರುತ್ತಲ್ಲ, ಅಲ್ಲೇ ಹಚ್ಚೋದ್ರಿಂದ ಹೊಸ ಕೂದಲು ಬೆಳೀತಾ ಹೋಗುತ್ತೆ. ಜೊತೆಗೆ ನಮಗೆ ಹೇರ್ ಗ್ರೋತೇ ಆಗ್ತಾ ಇಲ್ಲ, ಏನು ಹಚ್ಚಿದ್ರೂ ಕೂಡ ನಮ್ಮ ಕೂದಲು ಇದ್ದಷ್ಟೇ ಇದೆ ಅನ್ನುವಂಥವ್ರು ಖಂಡಿತ ಈ ಒಂದು ಆಯಿಲನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಈ ಒಂದು ಹೇರ್ಸ್ ಅನ್ನುವಂಥದ್ದು ತುಂಬ ನ್ಯಾಚುರಲ್ ಆಗಿ ಕಪ್ಪಾಗಿಯೇ ಡ್ಯಾಮೇಜ್ ಇಲ್ಲದೆ ಇರೋ ತುಂಬ ನ್ಯಾಚುರಲ್ ಕೂದಲು ಬೆಳೀತಾ ಹೋಗುತ್ತೆ.
ಈ ಒಂದು ಆಯಿಲನ್ನು ನೀವು 2 ದಿನಕ್ಕೊಮ್ಮೆನಾದರೂ ಹಚ್ಕೊಳ್ಬೇಕು. ಹಚ್ಚಿಬಿಟ್ಟು ಒಂದು 2 ಗಂಟೆಗಳ ನಂತರ ಹೇರ್ ವಾಶನ್ನು ಮಾಡ್ಕೊಳ್ಬೇಕು. ಇನ್ನು ನಾವು ಆಯಿಲ್ ಅಪ್ಲೈ ಮಾಡಿದ್ದೀವಿ, ಹೇರ್ ವಾಶ್ ಮಾಡ್ಕೊಳ್ಳೋದಕ್ಕೆ ಮೊದಲು ಈ ಒಂದು ವಿಧಾನವನ್ನು ಅನುಸರಿಸೋದ್ರಿಂದನೂ ಕೂಡ ನಮ್ಮ ಹೇರ್ ಗ್ರೋತ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ಹಾಗಾಗಿ ನೋಡಿ, ಒಂದು ಒಳ್ಳೆ ಸಿರಮನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಳ್ಳೋದಕ್ಕೆ 1 ಟೀ ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ನಾನು ಮೆಂತ್ಯ ಕಾಳು, 1 ಟೀ ಸ್ಪೂನಷ್ಟು ಟೀ ಪೌಡರನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ಬಳಸುವಂಥ ಯಾವುದೇ ಟೀ ಪೌಡರನ್ನು ನೀವು ಇಲ್ಲಿ ತೊಗೊಳ್ಬೋದು. ಆನಂತರ 1 ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದರ ಜೊತೆಗೇ ಒಂದು 3-4 ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಹಾಕ್ಕೊಳ್ಳೋದ್ರಿಂದ ನಾನು ಮೊದಲೇ ಹೇಳಿದಾಗೆ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ, ಇಂಪ್ರೂವ್ ಆಗುತ್ತೆ. ಇದರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇದಷ್ಟನ್ನು ಹಾಕಿಬಿಟ್ಟು ನೀರು ಹಾಕ್ಕೊಳ್ಬೇಕು. 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು 7-8 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದರಿಂದ ಒಂದು ಒಳ್ಳೆ ಸಿರಮ್ ಅನ್ನುವಂಥದ್ದು ರೆಡಿ ಆಗುತ್ತೆ. ನೋಡಿ, ಫ್ಲೇಮನ್ನು ಮೊದಲು ಹೈಯಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಕುದಿ ಬರುತ್ತಲ್ಲ, ಆ ಸಮಯದಲ್ಲಿ ಲೋ ಟು ಮೀಡಿಯಮ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು ಒಳ್ಳೆ ಸಿರಮ್ ಅನ್ನುವಂಥದ್ದು ರೆಡಿ ಆಗುತ್ತೆ. ನೋಡಿ, ಇದಾಗಿದೆ. ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈ ಒಂದು ಸಿರಮ್ ಏನು ರೆಡಿಯಾಗಿದೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು. ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಳ್ಬೋದು. ಇದನ್ನು ಬರೀ ಈ ಒಂದು ಸಿರಮ್ ಏನಿರುತ್ತೆ ಇದನ್ನು ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಹೇರ್ಗೆ ಸ್ಪ್ರೇ ಮಾಡಿ, ಅಥವಾ ಇನ್ನೇನು ತಲೆ ಸ್ನಾನ ಮಾಡ್ತೀವಿ ಅನ್ನುವಂಥ ಒಂದು 1 ಗಂಟೆಗಳ ಮೊದಲು ಸ್ಪ್ರೇ ಮಾಡಿ ಹೇರ್ ವಾಶ್ ಮಾಡೋದ್ರಿಂದನೂ ಕೂಡ ನಿಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಮಿಕ್ಕಿರೋಂಥ ಪದಾರ್ಥ ಏನಿದೆ ಅದನ್ನು ನೀವು ರುಬ್ಬಿಬಿಟ್ಟು ಒಂದೊಳ್ಳೆ ಹೇರ್ ಮಾಸ್ಕ್ ರೀತಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇನ್ನು ಈ ಒಂದು ಸಿರಮನ್ನು ಹಾಗೆ ಹಚ್ಕೊಳ್ಳೋದ್ರಿಂದನೂ ಕೂಡ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇಲ್ಲ ನಾವು ಇದರೊಟ್ಟಿಗೆ ಶಾಂಪೂನ ಬಳಸ್ತೀವಿ, ಮಿಕ್ಸ್ ಮಾಡ್ಕೊಳ್ತೀವಿ ಅಂದರೆ ಅದು ಕೂಡ ತುಂಬ ಒಳ್ಳೆಯದು. ಡೈರೆಕ್ಟಾಗಿ ಶಾಂಪೂನ ಬಳಸೋದ್ರಿಂದನೂ ಕೂಡ ನಮ್ಮ ಹೇರು ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ಒಂದು ಸಿರಮ್ ಒಟ್ಟಿಗೆ ನೀವು ರೆಗ್ಯುಲರಾಗಿ ಬಳಸೋವಂಥ ಯಾವ ಶಾಂಪೂ ಇರುತ್ತೋ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಿಂದ ಹೇರ್ ವಾಶ್ ಮಾಡೋದ್ರಿಂದನೂ ಕೂಡ ಒಳ್ಳೆ ಶೈನಿಂಗ್ ಬರುತ್ತೆ, ಹೊಳಪು ಬರುತ್ತೆ, ಡ್ಯಾಮೇಜ್ ಕಡಿಮೆ ಆಗುತ್ತೆ, ಗ್ರೋತ್ ಇಂಪ್ರೂವ್ ಆಗುತ್ತೆ, ಒಳ್ಳೆ ಪೋಷಕಾಂಶಗಳು ಸಿಗೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆಯಿಲನ್ನು ನೀವು 2-3 ದಿನಕ್ಕೊಮ್ಮೆನಾದರೂ ಹಚ್ಕೊಳ್ಬೇಕು. ಅದರ ಜೊತೆಗೆ ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ ಈ ಒಂದು ವಿಧಾನವನ್ನು ಬಳಸಿ. ಯಾರಿಗೆ ತುಂಬ ಹೇರ್ ಫಾಲ್ ಆಗುತ್ತೆ, ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ, ತಲೆ ಬಾಚುವಂಥ ಸಮಯದಲ್ಲಿ ತುಂಬ ಕೂದಲು ಬರುತ್ತೆ ಅಂದರೆ ಅದು ಸ್ಟಾಪ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.